ನಿಮ್ಮ ಮೊದಲನೇ ಪ್ರಶ್ನೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? ಆಪ್ಷನ್ ಎ 12,000 ಕಿಲೋಮೀಟರ್. ಆಪ್ಷನ್ ಬಿ 12,500 ಕಿಲೋಮೀಟರ್. ಆಪ್ಷನ್ ಸಿ 12,756 ಕಿಲೋಮೀಟರ್. ಆಪ್ಷನ್ ಡಿ 12,275 ಕಿಲೋಮೀಟರ್. ಉತ್ತರ ಆಪ್ಷನ್ ಸಿ 12,756 ಕಿಲೋಮೀಟರ್. ನಿಮ್ಮ ಎರಡನೇ ಪ್ರಶ್ನೆ. ಭೂಮಿ ಹಾಗೂ ಇತರ ಗ್ರಹಗಳಿಗೆ ಚಲನೆ ಇರುವುದನ್ನು ಮೊಟ್ಟ ಮೊದಲು ಕಂಡುಹಿಡಿದ ಖಗೋಳ ವಿಜ್ಞಾನಿ ಯಾರು? ಆಪ್ಷನ್ ಎ ಟಾಲೇಟು. ಆಪ್ಷನ್ ಬಿ ಕೊಪರ್ನಿಕಸ್. ಆಪ್ಷನ್ ಸಿ ಎಕಾಟಿಸ್ಥೆನಿಸ್. ಆಪ್ಷನ್ ಡಿ ಲ್ಯಾಪ್ಲಾಸ್. ಉತ್ತರ ಆಪ್ಷನ್ ಬಿ ಕೊಪರ್ನಿಕಸ್. ನಿಮ್ಮ ಮೂರನೇ ಪ್ರಶ್ನೆ. ಕಾರ್ಡಿನಲ್ ಬಿಂದುಗಳು ಯಾವುದಕ್ಕೆ ಸಂಬಂಧಿಸಿವೆ? ಆಪ್ಷನ್ ಎ ಪ್ರಧಾನ ದಿಕ್ಕುಗಳು. ಆಪ್ಷನ್ ಬಿ ಭೂಕಂಪಗಳು. ಆಪ್ಷನ್ ಸಿ ಜ್ವಾಲಾಮುಖಿಗಳು. ಆಪ್ಷನ್ ಡಿ ಸುನಾಮಿ. ಉತ್ತರ ಆಪ್ಷನ್ ಎ ಪ್ರಧಾನ ದಿಕ್ಕುಗಳು. ನಿಮ್ಮ ನಾಲ್ಕನೇ ಪ್ರಶ್ನೆ. ಭೂಪಟದ ಆಕಾರ ಹೇಗಿದೆ? ಆಪ್ಷನ್ ಎ ಗೋಳಾಕಾರ. ಆಪ್ಷನ್ ಬಿ ತ್ರಿಕೋನಾಕಾರ. ಆಪ್ಷನ್ ಸಿ ಚತುರ್ಭುಜ ಆಕಾರ. ಆಪ್ಷನ್ ಡಿ ಅಂಡಾಕಾರ. ಉತ್ತರ ಆಪ್ಷನ್ ಡಿ ಅಂಡಾಕಾರ. ನಿಮ್ಮ ಐದನೇ ಪ್ರಶ್ನೆ. ಡಿಸೆಂಬರ್ 22ರಂದು ಸೂರ್ಯನ ನೇರ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ? ಆಪ್ಷನ್ ಎ ಮಕರ. ಆಪ್ಷನ್ ಬಿ ಕರ್ಕಾಟಕ. ಆಪ್ಷನ್ ಸಿ ಆರ್ಕಿಟಕ. ಆಪ್ಷನ್ ಡಿ ಅಮಟಾರ್ಟಿಕಾ. ಉತ್ತರ ಆಪ್ಷನ್ ಎ ಮಕರ. ನಿಮ್ಮ ಆರನೇ ಪ್ರಶ್ನೆ. ವಿಷುವತ್ ಸಂಕ್ರಾಂತಿ ದಿನಗಳು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ದೊಡ್ಡ ಹಗಲು. ಆಪ್ಷನ್ ಬಿ ಸಿಕ್ಕ ಹಗಲು. ಆಪ್ಷನ್ ಸಿ ಸಮ ಹಗಲು ಮತ್ತು ರಾತ್ರಿ. ಆಪ್ಷನ್ ಡಿ ದೊಡ್ಡ ರಾತ್ರಿ. ಉತ್ತರ ಆಪ್ಷನ್ ಸಿ ಸಮ ಹಗಲು ಮತ್ತು ರಾತ್ರಿ. ನಿಮ್ಮ ಏಳನೇ ಪ್ರಶ್ನೆ. ಭೂಮಿ ಹಾಗೂ ಸೂರ್ಯನ ನಡುವಿನ ಸರಾಸರಿ ದೂರ ಎಷ್ಟು? ಆಪ್ಷನ್ ಎ 10 ಮಿಲಿಯನ್ ಕಿಲೋಮೀಟರ್. ಆಪ್ಷನ್ ಬಿ 15 ಮಿಲಿಯನ್ ಕಿಲೋಮೀಟರ್. ಆಪ್ಷನ್ ಸಿ 8 ಮಿಲಿಯನ್ ಕಿಲೋಮೀಟರ್. ಆಪ್ಷನ್ ಡಿ 9 ಮಿಲಿಯನ್ ಕಿಲೋಮೀಟರ್. ಉತ್ತರ ಆಪ್ಷನ್ ಬಿ 15 ಮಿಲಿಯನ್ ಕಿಲೋಮೀಟರ್. ನಿಮ್ಮ ಎಂಟನೇ ಪ್ರಶ್ನೆ. ಭೂಸ್ಥಾನ ಪಲ್ಲಟ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಪ್ಷನ್ ಎ ಡಾಟ್ಮನ್. ಆಪ್ಷನ್ ಬಿ ವೆಗನರ್. ಆಪ್ಷನ್ ಸಿ ಲೋಥಿಯನ್. ಆಪ್ಷನ್ ಡಿ ತೇಜೋ ವಿಲ್ಸನ್. ಉತ್ತರ ಆಪ್ಷನ್ ಡಿ ತೇಜೋ ವಿಲ್ಸನ್. ನಿಮ್ಮ ಒಂಬತ್ತನೇ ಪ್ರಶ್ನೆ. ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಖನಿಜ ಯಾವುದು? ಆಪ್ಷನ್ ಎ ಅಲ್ಯೂಮಿನಿಯಂ. ಆಪ್ಷನ್ ಬಿ ಕಬ್ಬಿಣ. ಆಪ್ಷನ್ ಸಿ ಬಾಕ್ಸೈಟ್. ಆಪ್ಷನ್ ಡಿ ಅಬ್ರಕ. ಉತ್ತರ ಆಪ್ಷನ್ ಬಿ ಕಬ್ಬಿಣ. ನಿಮ್ಮ ಹತ್ತನೇ ಪ್ರಶ್ನೆ. ದೇವಕಣ ಸಂಶೋಧಕರು ಯಾರು? ಆಪ್ಷನ್ ಎ ನ್ಯೂಟನ್. ಆಪ್ಷನ್ ಬಿ ಟಾಲೆಮಿ. ಆಪ್ಷನ್ ಸಿ ಹಿಗ್ಸ್ ಬಾಸನ್. ಆಪ್ಷನ್ ಡಿ ಹ್ಯಾಲಿ. ಉತ್ತರ ಆಪ್ಷನ್ ಸಿ ಹಿಗ್ಸ್ ಬಾಸನ್. ನಿಮ್ಮ 11ನೇ ಪ್ರಶ್ನೆ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು? ಆಪ್ಷನ್ ಎ ವಿಕ್ಟೋರಿಯಾ. ಆಪ್ಷನ್ ಬಿ ಮಾನಸ ಸರೋವರ. ಆಪ್ಷನ್ ಸಿ ವಾನ್. ಆಪ್ಷನ್ ಡಿ ಬೈಕಲ್ ಸರೋವರ.
ಉತ್ತರ ಆಪ್ಷನ್ ಡಿ ಬೈಕಲ್ ಸರೋವರ. ನಿಮ್ಮ 12ನೇ ಪ್ರಶ್ನೆ. ಅತಿ ಹೆಚ್ಚಿನ ಸಂಖ್ಯೆಯ ಜ್ವಾಲಾಮುಖಿಗಳು ಇರುವ ದೇಶ ಯಾವುದು? ಆಪ್ಷನ್ ಎ ಐಸ್ಲ್ಯಾಂಡ್, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಂಡೋನೇಷ್ಯಾ. ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ. ನಿಮ್ಮ 13ನೇ ಪ್ರಶ್ನೆ. ಶೃಂಗ ಸರೋವರಗಳು ನದಿಯ ಯಾವ ಪಾತ್ರದಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಕೆಳಕಣಿವೆ, ಆಪ್ಷನ್ ಬಿ ಮೇಲ್ಕಣಿವೆ, ಆಪ್ಷನ್ ಸಿ ಮಧ್ಯ ಕಣಿವೆ, ಆಪ್ಷನ್ ಡಿ ಸವೇತ. ಉತ್ತರ ಆಪ್ಷನ್ ಎ ಕೆಳಕಣಿವೆ. ನಿಮ್ಮ 14ನೇ ಪ್ರಶ್ನೆ. ಆರ್ಟಿಸಿಯನ ಬಾವಿಗಳು ಹೆಚ್ಚಾಗಿ ಯಾವ ದೇಶದಲ್ಲಿವೆ? ಆಪ್ಷನ್ ಎ ಸ್ಕಾಟ್ಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಮಾರ್ವೆ. ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ನಿಮ್ಮ 15ನೇ ಪ್ರಶ್ನೆ. ಪುಷ್ಪ ಕಣಿವೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಉತ್ತರಾಖಂಡ. ಉತ್ತರ ಆಪ್ಷನ್ ಡಿ ಉತ್ತರಾಖಂಡ. ನಿಮ್ಮ 16ನೇ ಪ್ರಶ್ನೆ. ನಿಶ್ಶಬ್ದ ಕಣಿವೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಸಿಕ್ಕಿಂ. ಉತ್ತರ ಆಪ್ಷನ್ ಸಿ ಕೇರಳ. ನಿಮ್ಮ 17ನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಪ್ರದೇಶ. ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ನಿಮ್ಮ 18ನೇ ಪ್ರಶ್ನೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಮಹಾನದಿ. ಉತ್ತರ ಆಪ್ಷನ್ ಎ ಗೋದಾವರಿ. ನಿಮ್ಮ 19ನೇ ಪ್ರಶ್ನೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಜಾರ್ಖಂಡ. ಉತ್ತರ ಆಪ್ಷನ್ ಡಿ ಜಾರ್ಖಂಡ. ನಿಮ್ಮ 20ನೇ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಹುಲಿಕಲ್, ಆಪ್ಷನ್ ಸಿ ಆಗುಂಬೆ, ಆಪ್ಷನ್ ಡಿ ಮಹಾಬಳೇಶ್ವರ. ಉತ್ತರ ಆಪ್ಷನ್ ಸಿ ಆಗುಂಬೆ.